ನಾನು ಶ್ರೇಯಾ ಪಟೇಲ್ಕರ್. ನಾನಿವತ್ತು ನಿಮಗೆ ಒಂದು ಸ್ಟೋರಿನ ಹೇಳ್ತೀನಿ. ಒಬ್ಬ ರಾಜ ಇರ್ತಾನೆ, ಅವನು ಕಾಡಿಗೆ ಯುದ್ಧ ಆಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಲ್ಮೋಸ್ಟ್ ಆಗಿನ ಕಾಲದ ರಾಜರೆಲ್ಲ ಕಾಡಿಗೆ ಹೋಗಿ ಯುದ್ಧ ಆಡಿ ಆಸ್ಥಾನಗಳೆಲ್ಲ ಗೆಲ್ತಿರ್ತಾರೆ, ನಿಮ್ಗೆ ಗೊತ್ತೇ ಇದೆ. ಈ ರಾಜನು ಕೂಡ ಅದೇ ರೀತಿ ಕಾಡಿಗೆ ಹೋಗ್ತಾ ಇರ್ತಾನೆ. ಹೋಗೋವಾಗ ಮಂತ್ರಿ ಇವನಿಗೆ ಹೇಳಿ ಕಳಿಸಿರ್ತಾನೆ, ನೀವು ಹೋದಾಗ ಅಲ್ಲಿ ನಿಮಗೆ 2 ಫೂಟ್ ಮನುಷ್ಯ ಭೇಟಿ ಆಗ್ತಾನೆ, ಅವನ ಸಾಯಿ ಹೊಡೆದೇ ಮುಂದಕ್ಕೆ ಹೋಗಿ, ಇಲ್ಲ ಅಂತಂದ್ರೆ ಅವನು 2 ಫೂಟ್ ಇದ್ದವ ಡಬಲ್ ಆಗ್ತಿರ್ತಾನೆ. ಒಟ್ಟು 2 ಫೂಟ್ ಇದ್ದಾವ 4 ಫೂಟು ಆ ಥರ ಡಬಲ್ ಆಗ್ತಿರ್ತಾನೆ. ಸೊ ಆಗ ರಾಜ ಆಯ್ತು ಅಂತ ಹೇಳಿ ಹೋದಾಗ ಅಲ್ಲಿ 2 ಫೂಟ್ ಮನುಷ್ಯ ಅವನಿಗೆ ಭೇಟಿ ಆಗ್ತಾನೆ ರಾಜನಿಗೆ. ಅವಾಗ ರಾಜ ಹೋಗ್ಲಿ ಬಿಡು, ಇವನೇನು ಇಷ್ಟೇ ಚಿಕ್ಕವನಿದ್ದಾನೆ, ಇವನೇನು ಸಾಯಿ ಹೊಡೆಯೋದು ಅಂತ ಬಿಡ್ತಾನೆ. ಬಿಟ್ಟಾದ್ಮೇಲೆ ಮರುದಿನ ಅವ 2 ಫೂಟ್ ಇದ್ದಾವ 4 ಫೂಟ್ ಆಗ್ತಾನೆ. ಆಗ ರಾಜ ಇವನೇನು ಸಾಯಿ ಹೊಡೆಯೋದು ಅಂತ ಹೇಳಿ ಮಾನವೀಯತೆ ದೃಷ್ಟಿಲಿಂತ್ರ ಬಿಡ್ತಾನೆ. ಸಾಯಿ ಹೊಡಿಬೋದಿತ್ತು ರಾಜ, ಬಟ್ ಆದ್ರೂ ಬಿಡ್ತಾನೆ. ಅದ್ರ ಮಾರನೇ ದಿನ ಅವ 8 ಫೂಟ್ ಆಗ್ತಾನೆ. ಸೊ ರಾಜ ಅವತ್ತು ಹೋಗ್ಲಿ ಬಿಡು, ಇನ್ನೇನು ಸಾಯಿ ಹೊಡಿಯೋದು ಅಂತ ಬಿಡ್ತಾನೆ. ಸೊ ಅದೇ ರೀತಿ ಅವ 8 ಫೂಟ್ ಇದ್ದವ 16 ಫೂಟ್ ಆಗ್ತಾನೆ, 16 ಫೂಟ್ ಇದ್ದವ 32 ಫೂಟ್ ಆಗ್ತಾನೆ, 32 ಫೂಟ್ ಇದ್ದವ 64 ಫೂಟ್ ಆಗ್ತಾನೆ. ರಾಜನ್ಕಿಂತನೂ ದೊಡ್ಡವ ಆಗ್ಬಿಡ್ತಾನೆ ಅವನು. ಸೊ ಅವಾಗ ರಾಜನ ಮುಂದೆ ಬಂದು ನಿಂತು, ರಾಜ ನಾನು ನಿನ್ನ ಜೊತೆ ಯುದ್ಧ ಆಡಬೇಕು ಅಂತ ಹೇಳ್ತಾನೆ. ಅವಾಗ ರಾಜ ಅವನ್ನೇ ಹಂಗೋ ಹಿಂಗೋ ಮಾಡಿ ಯುದ್ಧ ಆಡಿ ಅವನ್ನ ಸಾಯಿಸ್ತಾನೆ. ಬಟ್ ಆದರೂ ರಾಜನ ಮೈ ತುಂಬ ಗಾಯಗಳಾಗಿರ್ತವೆ. ಸೊ ರಾಜ ಮಂತ್ರಿ ಹೇಳಿದ್ನಲ್ಲ, ನೀವು ಸಾಯಿ ಹೊಡೆದೇ ಮುಂದಕ್ಕೆ ಹೋಗಿಲ್ಲ ಅಂದರೆ ಅವನು ಡಬಲ್ ಆಗ್ತಾನೆ ಅಂತ. ಸೊ ಅವಾಗ ರಾಜ ಅಂತಾನೆ, ನಾನು ಅವತ್ತು ಸಾಯಿ ಹೊಡೆದಿದ್ರೆ ಇವತ್ತು ನನಗಿಷ್ಟೆಲ್ಲ ಕಷ್ಟ ಬರ್ತಿದ್ದಿಲ್ಲ, ಇಷ್ಟೆಲ್ಲ ಗಾಯಗಳು ಆಗ್ತಿರ್ಲಿಲ್ಲ. ನಾವು ಅವತ್ತು ಸಾಯಿ ಹೊಡಿಲಾರ್ದಕ್ಕೇ ನನಗಿಷ್ಟೆಲ್ಲ ಗಾಯಗಳಾದವು ಅಂತ ಹೇಳಿ. ಇದರಿಂದ ತಿಳಿದ್ಬರೋ ಮಾರಲ್ ಸ್ಟೋರಿ ಏನಪ್ಪ ಅಂತಂದರೆ, ಸಮಸ್ಯೆ ನಮಗೂ ನಿಮಗೂ ಇರುತ್ತವೆ. ಜೀವನದಲ್ಲಿ ಸಮಸ್ಯೆನೂ ಬರೋವೆ, ಅದು ಸಣ್ಣವಿದ್ದಾವೆ ದೊಡ್ಡ ಇದ್ದಾವೆ ಅಂತ ಬಿಡೋಕೆ ಹೋಗಬೇಡಿ. ಅವು ಸಮಸ್ಯೆ ಅಂತ ಬಂದಾಗ ಅವಕ್ಕೊಂದು ಅಂತೆ ಕಾಣಿಸೇ ಮುಂದಕ್ಕೆ ಹೋಗಿ. ನೋಡಿ ರಾಜಂಗೆ ಚಿಕ್ಕ ಸಮಸ್ಯೆ ಅಂತ ಬಿಟ್ಬಿಟ್ಟು ಅದು ದೊಡ್ಡ ಸಮಸ್ಯೆ ಆಯ್ತು ನೋಡಿ. ಸೊ ಅದೇ ರೀತಿ ನಮಗೂ ಚಿಕ್ಕ ಸಮಸ್ಯೆ ಅಂತ ಬಿಟ್ಟ ಮೇಲೆ ದೊಡ್ಡ ಸಮಸ್ಯೆ ಆಗ್ಬೋದು. ಸೊ ಅದೇ ರೀತಿ ಸಮಸ್ಯೆ ಅಂತ ಬಂದಾಗ ಅಂತೆ ಕಾಣಿಸ್ಲಾರ್ದ ಮುಂದ್ಗಡೆ ಹೋಗಬೇಡಿ. ಈ ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಮತ್ತು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಶ್ರೇಯಾ ಪಟೇಲ್ಕರ್ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.